ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ಭಾರತ ಬೋಯಿಂಗ್ ಮೇಲೆ ಸಾಕಷ್ಟು ನೆಚ್ಚಿಕೊಂಡಿತ್ತು. ಅದೇ ರೀತಿಯಾಗಿ ಬೋಯಿಂಗ್ಗಳನ್ನು ಬಳಕೆ ಮಾಡೋದಕ್ಕೂ ಕೂಡ ಭಾರತ ಸಾಕಷ್ಟು ಕಾರ್ಯಾಚರಣೆಗಳನ್ನು ಮಾಡ್ತಾ ಇತ್ತು. ಆದರೆ ಈಗ ಭಾರತದಲ್ಲಿ ಬೋಯಿಂಗ್ ಕಾರ್ಯಾಚರಣೆ ಸ್ಥಗಿತಗೊಳಿಸೋದಕ್ಕೆ ವಿಚಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಅಹಮದಾಬಾದ್ ದುರಂತದಿಂದ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಭಾರಿ ದುರಂತದಿಂದಾಗಿ ಕೇಂದ್ರ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಈವರೆಗೆ ಡ್ರೀಮ್ ಲೈನರ್ ಈ ಕನಸಿನ ಒಂದು ವಿಮಾನದಲ್ಲಿ ಹತ್ತಬೇಕು ಅಂತ ಯಾರ್ಯಾರು ಕನಸು ಕಾಣ್ತಾ ಇದ್ರು ಎಲ್ಲರೂ ಈ ವಿಮಾನದಲ್ಲಿ ಹತ್ತೋದಕ್ಕೆ ಅಂತ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಒಂದೆರಡು ಜನ ಈ ಬೋಯಿಂಗ್ನಲ್ಲಿ ಪ್ರಯಾಣ ಮಾಡೋದಿಲ್ಲ. ಸರಿ ಸುಮಾರು 250, 300, 400ರವರೆಗೆ ಬೋಯಿಂಗ್ಗಳಲ್ಲಿ ಪ್ರಯಾಣಿಕರನ್ನು ಕಳಿಸಲಾಗುತ್ತೆ, ತುಂಬಿಸಲಾಗುತ್ತೆ. ಅಷ್ಟೊಂದು ಜನ ಪ್ರಯಾಣ ಮಾಡುವಂತಹ ಇವೆಲ್ಲವೂ ಕೂಡ. ಆದರೆ ಈಗ ಡ್ರೀಮ್ ಲೈನರ್ 7878 ಅನ್ನುವಂತಹ ಒಂದು ವಿಮಾನ ಏನಿತ್ತು, ಇದರ ಆಪರೇಷನ್ ಸ್ಥಗಿತ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ವಿಮಾನದ ಸುರಕ್ಷತೆ ಪರಿಶೀಲನೆ ಮಾಡೋದಕ್ಕಾಗಿ ಆಪರೇಷನ್ ಸ್ಥಗಿತ ಮಾಡಲಾಗಿದೆ. ವಿಮಾನದ ಸುರಕ್ಷತೆಯನ್ನು ಅಮೆರಿಕ ಕಂಪನಿ ಪರಿಶೀಲನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಅಮೆರಿಕದ ನಡುವೆ ಮಾತುಕತೆ ಕೂಡ ನಡೀತಾ ಇದೆ. ತನಿಖೆ ಏನಾಗುತ್ತೆ, ಅದರ ಒಂದು ವರದಿ ಏನು ಬರುತ್ತೆ, ಅದರ ಮೇಲೆ ಭಾರತ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಭಾರತ ಏನು ಕ್ರಮ ಕೈಗೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಡ್ರೀಮ್ ಲೈನರ್ ಬೋಯಿಂಗ್ ಏನು ವಿಮಾನ ಇತ್ತು, ಇದರಲ್ಲಿ ತಾಂತ್ರಿಕ ಲೋಪದೋಷಗಳು ಕಂಡು ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ತಾಂತ್ರಿಕ ದೋಷಗಳು, ಬ್ಯಾಟ್ರಿಯಲ್ಲಿ ದೋಷ ಇದೆ ಅಂತ ಕೆಲವೊಮ್ಮೆ ಕೇಳಿಬಂತು. ಆಗಲೂ ಕೂಡ ಕೆಲವು ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಬ್ಯಾಟರಿಯಲ್ಲಿ ಸಮಸ್ಯೆ ಇದೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂತು. ಲಿಥಿಯಂ ಅಯಾನ್ ಬ್ಯಾಟರಿ ಏನಿತ್ತು ಅದರಲ್ಲಿ ಬದಲಾವಣೆ ಮಾಡೋದಕ್ಕೆ ಅಂತ ಬೋಯಿಂಗ್ ಕಂಪನಿ ಮುಂದಾಯಿತು. ಅದಾದ ನಂತರವೂ ಕೂಡ ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಿತ್ತು. ಇದರ ಹೊರತಾಗಿ ಭಾರತದಲ್ಲಿ ಸ್ಥಳೀಯವಾಗಿ ನಾವು ಯಾವುದೇ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಭಾರತ ಈ ಬೋಯಿಂಗ್ ಅನ್ನುವಂತಹ ಒಂದು ಕಂಪನಿ ಏನಿದೆ ಇದರ ಒಂದು ವಿಮಾನವನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ನಿರ್ಧಾರ ಕೂಡ ಮಾಡಿತ್ತು. ಮುಂದಿನ ದಿನಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಕೂಡ ಇತ್ತು. ಆದರೆ ಈ ಒಂದು ದುರಂತ ಏನಿದೆ, ಈ ದುರಂತ ಈಗ ಭಾರತ ಪುನರ್ ವಿಮರ್ಶೆ ಮಾಡೋದಕ್ಕೆ ಅಂತ ಎಡೆ ಮಾಡಿಕೊಡ್ತಾ ಇದೆ. ಡ್ರೀಮ್ ಲೈನರ್ ಈ ವಿಮಾನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಹೆಸರನ್ನು ಕೇಳೇ ಇರ್ತಾರೆ. ಪ್ರತಿಯೊಬ್ಬರು ಇದನ್ನು ತಮ್ಮ ಡ್ರೀಮ್ ಆಗಿ ಇಟ್ಕೊಂಡಿರ್ತಾರೆ. ನಾವು ಕೂಡ ಬೋಯಿಂಗ್ನಲ್ಲಿ ಒಂದಲ್ಲ ಒಂದು ದಿನ ಪ್ರಯಾಣ ಮಾಡಬೇಕು, ಡ್ರೀಮ್ ಲೈನರ್ 787ನಲ್ಲಿ ನಾವು ಕೂಡ ಪ್ರಯಾಣ ಮಾಡಬೇಕು ಅಂತ ಅನೇಕರು ಕನಸು ಕಂಡಿರ್ತಾರೆ. ಆದರೆ ಅದೇ ಡ್ರೀಮ್ ಲೈನರ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಈಗ ಜನ ಭಯಪಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಆಪರೇಷನ್ ಸ್ಥಗಿತ ಮಾಡೋದಕ್ಕೆ ಅಂತ ಭಾರತ ಈಗ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸೌಖ್ಯ. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಖ್ಯ, ಡ್ರೀಮ್ ಲೈನರ್ ಅನ್ನುವಂತಹ ಒಂದು ಹೆಸರು ಇದನ್ನು ಕೇಳಿದರೆ ಅನೇಕರು ನಮ್ಮ ಕನಸು ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಅಂತ ಅನೇಕರು ಹೇಳ್ತಾರೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ತಾಂತ್ರಿಕ ದೋಷಗಳು ಕಂಡು ಬಂದಿತ್ತು. ಈ ಹಿಂದೆ ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿಯಲ್ಲಿ ಪ್ರಾಬ್ಲಮ್ ಇದೆ, ಅದು ಇದು ಅಂತ ಬೋಯಿಂಗ್ ಕಂಪನಿ ಜಾರ್ಕೊಂಡಿತ್ತು. ಆದರೆ ಈಗ ಒಂದು ಭಾರಿ ದುರಂತ ಸಂಭವಿಸಿರೋದ್ರಿಂದಾಗಿ ಬೋಯಿಂಗ್ ಕಂಪನಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜು, ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಬಹುದೊಡ್ಡದಾದಂತಹ ಒಂದು ಡ್ಯಾಮೇಜ್ ಇದು. ಹೀಗಾಗಿ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ, ಈ ಡ್ರೀಮ್ ಲೈನರ್ ಇನ್ನು ಮೇಲೆ ಜನರಿಗೆ ಕನಸಾಗುವಂತಹ ಮಾತುಗಳು ಕಡಿಮೆ ಆಗುತ್ತಾ ಅಂತ? ಹೌದು ಸಂತೋಷ್, ನಿಜಕ್ಕೂ ಕೂಡ ನಿನ್ನೆ ಆದಂಥ ಒಂದು ಏರ್ ಇಂಡಿಯಾದ ಬೋಯಿಂಗ್ ವಿಮಾನ 787 ಅನ್ನುವಂಥ ಒಂದು ವರ್ಷನ್ ಏನಿದೆ, ಇದೇ ಫಸ್ಟ್ ಟೈಮ್ 787ನ ಒಂದು ಏರ್ಕ್ರಾಫ್ಟ್ ಆಗಿರುವಂಥದ್ದು. ಇದಕ್ಕೂ ಮುಂಚೆ ಕೂಡ ಏನು ಏರ್ ಕ್ರ್ಯಾಶ್ ಆಗ್ತಾ ಇದ್ವು, ಆ ಸಂದರ್ಭದಲ್ಲಿ ಬೇರೆ ಬೇರೆ ಒಂದಷ್ಟು ಡ್ರೀಮ್ ಲೈನ್ನ ಫ್ಲೈಟ್ಗಳು ಏರ್ ಕ್ರ್ಯಾಶ್ ಆಗ್ತಾ ಇತ್ತು. ಬಟ್ ಈ ಒಂದು ಡ್ರೀಮ್ ಲೈನ್ 787 ಅಂತ ಬಂದಾಗ ಬಹಳ ಬೃಹದಾಕಾರದ ಒಂದು ಫ್ಲೈಟ್ ಇದು. ಕಾರಣ ಬಹಳ ಜರ್ನಿ 7-8 ಅವರ್ಸ್ ಹೋಗುವಂಥದ್ದು. ಅದೇ ರೀತಿಯಾಗಿ ಅದರ ಬಾಡಿ ವ್ಯೂ ನೋಡೋದಾದರೂ ಕೂಡ ವೈಟ್ ಬಾಡಿಯಲ್ಲಿ ಬಹಳ ವಿಶಾಲವಾದಂಥ ಬೃಹತ್ತಾಕಾರದ ಒಂದು ಫ್ಲೈಟ್ ಇದಾಗಿತ್ತು. ಜೊತೆಗೆ 1,20,000 ಫ್ಯೂಯಲ್ ಇಂಧನವನ್ನು ಅದರಲ್ಲಿ ತುಂಬಿಸಲಾಗಿರುತ್ತೆ. ಪ್ರತಿ
ಬಾರಿ ಕೂಡ ಪ್ರಯಾಣಿಕರನ್ನ ಹೊತ್ತು ಹೊರಡುವಂಥ ಸಂದರ್ಭದಲ್ಲಿ ಅಂದರೆ 248 ಪ್ರಯಾಣಿಕರನ್ನ ಹೊರುವಂಥ ಸಾಮರ್ಥ್ಯವನ್ನ ಈ ಒಂದು 787 ಅನ್ನುವಂಥ ವರ್ಷನ ಒಂದು ಡ್ರೀಮ್ ಲೈನ್ ವಿಮಾನ ಹೊಂದಿತ್ತು. ಬಟ್ ನಿನ್ನೆ ಆದಂಥ ಒಂದು ಅಪಘಾತ ಏನಿದೆ ಅಂದರೆ ಅದು ಟೇಕ್ ಆಫ್ ಆದಂಥ ಕೆಲವು ಸೆಕೆಂಡ್ಗಳಲ್ಲಿ ಈ ರೀತಿ ಆಗಿದ್ದಕ್ಕೆ ಏನು ಕಾರಣ ಅನ್ನೋದೇ ಪ್ರತಿಯೊಬ್ಬರು ಕೂಡ ಹುಡುಕ್ತಾ ಇರೋದು. ಯಾಕೆಂದರೆ 242 ಪ್ರಯಾಣಿಕರು ಅದರಲ್ಲಿದ್ದರು, 10 ಜನ ಏರ್ ಲೈನ್ನ ಸಿಬ್ಬಂದಿ ಇದ್ದರು, 2 ಜನ ಪೈಲಟ್ ಇದ್ದರು, ಅದೇ ರೀತಿಯಾಗಿ ಪೋರ್ಚುಗೀಸ್ನವ್ರು ಇದ್ದರು, ಬ್ರಿಟನ್ನವರಿದ್ದರು, ಭಾರತೀಯರಿದ್ದರು. ಇವರೆಲ್ಲರೂ ಕೂಡ ಅನೇಕ ಕನಸುಗಳನ್ನು ಹೊತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಅಂದರೆ ಲಂಡನ್ಗೆ ಹೋಗ್ತಾ ಇದ್ದಂಥ ವಿಮಾನ ಇದಾಗಿತ್ತು. ಈ ಹಿಂದೆ ಕೂಡ ಲಿಥಿಯಂನ ಒಂದು ಇಶ್ಯೂ ಇತ್ತು, ಅದೇ ರೀತಿಯಾಗಿ ಫ್ಯೂಯಲ್ ಲೀಕೇಜ್ ಆಗ್ತಾ ಇದೆ ಅನ್ನುವಂಥ ಒಂದು ಕೇಸ್ ಕೂಡ ಆಯಿತು. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಈ ಒಂದು ವಿಮಾನವನ್ನು ದೀರ್ಘಕಾಲದ ಪಯಣಕ್ಕಾಗಿ ಅಂತಲೇ ನಿರ್ಮಾಣ ಮಾಡಲಾಗಿತ್ತು. ಬಟ್ ನಿನ್ನೆ ಆದಂಥ ದುರಂತ ಏನಿದೆ ಅಲ್ಲಿ ಏನು ಟೆಕ್ನಿಕಲ್ ಇಶ್ಯೂ ಆಯಿತು, ಒಂದು ವೆದರ್ ಇಶ್ಯೂ ಇರುತ್ತೆ, ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಇಲ್ಲ ಹ್ಯೂಮನ್ ಎರರ್ ಇರುತ್ತೆ. ಬಟ್ ಇಲ್ಲಿ ಅದ್ಯಾವುದೂ ಕೂಡ ಆಗಿರಲಿಲ್ಲ. ವೆದರ್ ಚೆಕಿಂಗ್ ಆಗಿತ್ತು, ಅಲ್ಲೂ ಕ್ಲಿಯರೆನ್ಸ್ ಸಿಕ್ಕಿತ್ತು. ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಕೂಡ ಎಲ್ಲ ರೀತಿಯಾಗೂ ಚೆಕಿಂಗ್ ಮಾಡ್ಕೊಂಡಿದ್ರು. ವೆದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ, ಪ್ರತಿಕೂಲ ಹವಾಮಾನ ಇದೆಯಾ ಅದನ್ನೂ ಚೆಕ್ ಮಾಡ್ಕೊಂಡಿದ್ರು. ಅದೆಲ್ಲವೂ ಕೂಡ ಕರೆಕ್ಟ್ ಆಗಿತ್ತು. ಬಟ್ ಫ್ಲೈಟ್ ಟೇಕ್ ಆಫ್ ಆದಂಥ 20 ಸೆಕೆಂಡ್ಗಳಲ್ಲಿ ಅಂದರೆ ಒಂದು ವಿಜುವಲ್ ಸಿಗ್ತಾ ಇದೆ CCTVದು, ಅದರಲ್ಲಿ 69 ಸೆಕೆಂಡ್ಗಳಲ್ಲಿ ಇಷ್ಟೆಲ್ಲ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಟೇಕ್ ಆಫ್ ಆದ ತಕ್ಷಣವೇ 18 ಸೆಕೆಂಡ್ಗಳ ಕಾಲ ಯೋಚನೆ ಮಾಡೋದಕ್ಕೆ ಅಂತ ಪಾಪ ಪೈಲಟ್ಗಳಿಗೆ ಒಂದು ಅವಕಾಶ ಸಿಗುತ್ತೆ. ಬಟ್ ಆ ಅವಕಾಶದಲ್ಲಿ ಅವ್ರು ಏನು ಮಾಡೋದಕ್ಕೂ ಕೂಡ ಆಗಲ್ಲ. ಅಂದರೆ ಅಲ್ಲಿ 2 ಎಂಜಿನ್ ನಂಬರ್ 1, ಎಂಜಿನ್ ನಂಬರ್ 2 ಎರಡೂ ಕೂಡ ಹಾಳಾಗಿದ್ದರಿಂದ ಬೇರೆ ಯಾವ ಅವಕಾಶನೂ ಇರಲಿಲ್ಲ. ಈಗ ಮೇಡೆ ಅನ್ನುವಂಥ ಕಾಲ್ ಕೊಟ್ಟರು ಕೂಡ ಅವ್ರು ಏನು ಮಾಡ್ಬೋದು, ಮೇಲಿರುವಂಥ ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು, ಈ ಫ್ಲೈಟ್ಗೆ ಪ್ರಿಯಾರಿಟಿ ಕೊಡೋದ್ರ ಮೂಲಕ ಈ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು. ಬಟ್ ನಿನ್ನೆ ಬರೀ 675 ಅಡಿ ಮಾತ್ರ ಮೇಲೆ ಹೋಗಿದ್ರಿಂದ ಯಾವ ಅವಕಾಶಗಳು ಇರಲಿಲ್ಲ, ಎಲ್ಲವೂ ಕ್ಲೋಸ್ ಆಗಿದ್ವು. ಹೀಗಾಗಿ ಬೋಯಿಂಗ್ ವಿಮಾನದಲ್ಲೇ ಪದೇ ಈ ರೀತಿಯ ಅವಘಡಗಳು ಆಗ್ತಾ ಇದೆ, ಪ್ರಯಾಣಿಕರ ಜೀವವನ್ನು ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಇದನ್ನು 7878 ಅನ್ನುವಂಥ ಈ ಫ್ಲೀಟ್ ಏನಿದೆ ಇದನ್ನು ಸ್ಥಗಿತ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಜೊತೆಗೆ ಮಾತುಕತೆ ನಡೆಸಬೇಕು ಅಂತ ಕೂಡ ಭಾರತ ಸರ್ಕಾರ ಮುಂದಾಗ್ತಾ ಇದೆಯಂತೆ. ನೋಡೋಣ ಇದೇನಾದರೂ ಸ್ಥಗಿತ ಆಯಿತು ಅಂದರೆ ಅಂತ ಲಾಸ್ ಏನಿಲ್ಲ, ಬೇರೆ ಒಂದು ವಿಮಾನವನ್ನು ತಯಾರಿ ಮಾಡ್ತಾರೆ ಅಷ್ಟೇ. ಯಾಕೆಂದರೆ ಈ ಹಿಂದೆ ಕೂಡ ಪೈಲಟ್ಗಳು ಹೇಳ್ತಾ ಇದ್ರು, ಡಿಸ್ಕಷನ್ಸ್ ಟೈಮಲ್ಲಿ ಹೇಳ್ತಾ ಇದ್ರು, ಯಾವುದೇ ಒಂದು ವಿಮಾನ ಅಂತ ಬಂದಾಗ ಆ ವಿಮಾನಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ ಇರ್ಬೋದು, ಎಂಜಿನ್ ಇರ್ಬೋದು, ಅಲ್ಲ ವಿಮಾನದ ಒಳಗಿರುವಂಥ ಪ್ರಾಡಕ್ಟ್ಗಳಿರ್ಬೋದು, ಸರ್ವಿಸ್ ಇರ್ಬೋದು, ಅದಕ್ಕೆ ಆದಂಥ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. 5 ವರ್ಷನೋ 6 ವರ್ಷನೋ, ಅದ್ರ ನಂತರದಲ್ಲಿ ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ. ಕೆಲವರು ಈ ಫ್ಲೈಟಲ್ಲಿರುವಂಥ AC ವರ್ಕ್ ಆಗ್ತಾ ಇಲ್ಲ, ಲೈಟ್ ಆನ್ ಆಗ್ತಾ ಇಲ್ಲ, ಮತ್ತು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಅಂತ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ಅಲ್ಲಿ ಸರ್ವಿಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಫಾಲ್ಟ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು 7878 ಫ್ಲೀಟ್ ವಿಮಾನ ಏನಿದೆ ಇದನ್ನು ಸ್ಥಗಿತ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ನೋಡೋಣ ಇನ್ನೂ ಏನೇನು ಬದಲಾವಣೆಗಳಾಗುತ್ತೆ ಅಂತ. ಬಟ್ 242 ಮಂದಿ ಪ್ರಯಾಣಿಕರು ಸೇರಿದಂತೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಡೆತ್ ಆಗಿದ್ದಾರೆ. ಯಾರ ಪ್ರಾಣ ಕೂಡ ವಾಪಸ್ ಬರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಕೂಡ ಫ್ಲೈಟಿಗೆ ಸಂಬಂಧಪಟ್ಟಂತೆ, ಸರ್ವಿಸಿಗೆ ಸಂಬಂಧಪಟ್ಟಂತೆ, ಮತ್ತು ಈ ಪ್ರೀ ಫ್ಲೈಯಿಂಗ್ ಅಂತೇಳಿ ಏನು ಚೆಕಿಂಗ್ ಮಾಡ್ತಾರಲ್ಲ ಅದನ್ನು ಬಹಳ ಜಾಗರೂಕತೆಯಿಂದ ಮಾಡ್ತಾರಂತ ನೋಡಬೇಕಿದೆ ಸಂತೋಷ್. ಈಗ ಮತ್ತೊಂದೆಡೆ ಅನೇಕರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಂದೆಡೆ ಅವರ DNA ಟೆಸ್ಟ್ ಕೂಡ ಮಾಡಬೇಕಾಗತ್ತೆ. ಅವರ ಕುಟುಂಬಗಳಿಗೆ ದೇಹಗಳನ್ನು ಹಸ್ತಾಂತರ ಮಾಡಬೇಕು. ಮತ್ತೊಂದೆಡೆ ಅನೇಕರು ಹಾಸ್ಪಿಟಲ್ನಲ್ಲೂ ಕೂಡ ದಾಖಲಾಗಿದ್ದಾರೆ. ಅಲ್ಲಿನ ಒಂದು ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ ಸರ್ಕಾರ, ಇದಕ್ಕಾಗಿ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಈ ಬಗ್ಗೆ. ಸಂತೋಷ್, ಈಗಾಗಲೇ ಮೃತಪಟ್ಟವರಂತ ಆ ಮೃತದೇಹಗಳು ಏನಿದ್ದಾವೆ ಪೂರ್ತಿಯಾಗಿ ಕರಕಲಾಗ್ಬಿಟ್ಟಿದ್ದಾವೆ. ಅವ್ರನ್ನ ಗುರ್ತು ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಪತ್ತೆ ಮಾಡ್ತೀವಿ ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಚಿಕ್ಕ ಪುಟ್ಟದಾಗಿದೆ ಅಂದರೆ ಹೆಂಗೋ ಪತ್ತೆ ಮಾಡ್ಬೋದು. ಆದರೆ ಎಲ್ಲರ ಮೃತದೇಹಗಳು ಕೂಡ ಒಂದೇ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ. ಪತ್ತೆ ಹಚ್ಚಬೇಕು ಅಂದರೆ ಒಂದು ಅವರ ಸಂಬಂಧಿಕರ DNA ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಫ್ಲೈಟ್ನಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಟಿಕೆಟ್ ಲಿಸ್ಟ್ ಸಿಕ್ಕಿದೆ. ಯಾರ್ಯಾರು ಹೋಗಿದ್ದಾರೆ, ಇನ್ನಿಬ್ಬರು ಬಚಾವ್ ಆಗಿದ್ದಾರೆ, ಅವ್ರ ಫ್ಲೈಟ್ ಹತ್ತಿರಲಿಲ್ಲ. ಈ ಉಳಿದವರ ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ. ಅವರ ಸಂಬಂಧಿಕರನ್ನ ಕರೆಸ್ತಾರೆ, ಅವರ DNA ಸ್ಯಾಂಪಲ್ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಮೃತದೇಹದ DNA ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಹೋಗ್ತಾರೆ. ಮೃತಪಟ್ಟವರ DNA ಮ್ಯಾಚ್ ಆದ ತಕ್ಷಣ ಆ ಮೃತದೇಹವನ್ನ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಆ ಕಾರ್ಯಾಚರಣೆ ಏನಿದೆ ಅಲ್ಲಿ
ಬರ್ಸ್ಟ್ ಆಗಿತ್ತು, ಬೆಂಕಿ ಅನಾಹುತ ಏನಾಗಿತ್ತು ಮತ್ತು ಅವಶೇಷಗಳೇನಿದ್ವು ಅವೆಲ್ಲವನ್ನು ಕೂಡ ಈಗಾಗಲೇ ತೆರವುಗೊಳಿಸಲಾಗಿದೆ. ಒಂದೊಂದೇ CCTV ದೃಶ್ಯಗಳು ಕೂಡ ಬಿಡುಗಡೆ ಆಗ್ತಾ ಇದ್ದಾವೆ. ಸದ್ಯ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದಕ್ಕೆ ಒಂದೇ ಆಪ್ಷನ್ ಇರೋದು, ಸಂಬಂಧಿಕರ DNA ಟೆಸ್ಟ್ ಮಾಡೋದು, ಮೃತದೇಹದ DNA ಜೊತೆಗೆ ಮ್ಯಾಚ್ ಮಾಡಿಕೊಂಡು ತದನಂತರದಲ್ಲಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾಗುತ್ತೆ. ಆ ಪ್ರೊಸೀಜರ್ ಕೂಡ ಈಗಾಗಲೇ ಶುರುವಾಗಿದೆ. ಮತ್ತೊಂದು ಕಡೆ ಪರಿಹಾರ ಧನವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸಂತೋಷ್, ಧನ್ಯವಾದಗಳು ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಎಷ್ಟೊಂದು ಜನ ಮೃತಪಟ್ಟಿದ್ದಾರೆ, ಅವರ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಹೀಗಾಗಿ ಒಂದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಈ ಮೃತದೇಹಗಳೇನಿದ್ದಾವೆ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಅಂತ ಸೀಟ್ ಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕರೂ ಕೂಡ ಅದನ್ನು ಸರಿಯಾಗಿ ಐಡೆಂಟಿಫಿಕೇಷನ್ ಮಾಡೋದಕ್ಕಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ತುರ್ತಾಗಿ DNA ಟೆಸ್ಟ್ಗಳನ್ನು ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ. ಸರಿಸುಮಾರು 70ರಿಂದ 80 ಜನ ಸಿಬ್ಬಂದಿಗಳ ಒಂದು ಟೀಮ್ ಕೂಡ ರಚನೆ ಮಾಡಲಾಗಿದೆ. ಎಲ್ಲರೂ ಈಗಾಗಲೇ ಯಾರ್ಯಾರು ಮೃತಪಟ್ಟಿದ್ದಾರೆ ಎಲ್ಲ ಮೃತದೇಹಗಳ ಒಂದು DNA ಸ್ಯಾಂಪಲ್ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಯಾರ್ಯಾರು ಕುಟುಂಬಸ್ಥರು ಬರ್ತಾ ಇದ್ದಾರೆ ಅವರ DNA ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಅದನ್ನು ಮ್ಯಾಚ್ ಮಾಡಿ ಅವರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇನ್ನು ಮತ್ತೊಂದೆಡೆ ಈ ಬೋಯಿಂಗ್ ವಿಮಾನ ಇದು ಭಾರತಕ್ಕೆ ಬೇಕಾ ಅಥವಾ ಬೇಡವಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದುರಾಗ್ತಾ ಇದೆ. આયા ઉઠી ના નહીં નીકળવું હોય તો પાસ થઈ જાય આ ઉપરનું લાકડા ગમે ત્યારે પડશે એવું બહાર આવતો ಇನ್ನು ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.